2023-24ನೇ ಸಾಲಿನ 9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ ಛಾತ್ರ ಗತಿವಿಧಿ ಪುಸ್ತಕ ಅಂದರೆ ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತಹ 9ನೇ ತರಗತಿಯ 1 ಮತ್ತು 2 ಕಲಿಕಾ ಫಲಗಳು ಅಂದರೆ ಲರ್ನಿಂಗ್ ಔಟ್ಕಮ್ಸ್ ಅಂತ ಏನು ಕರಿತೀವಿ, ಸೀಖ್ನೆ ಕೆ ಪ್ರತಿಫಲ್ ಏಕ್ ಔರ್ ದೋ, ಇವೆರಡನ್ನು ಕೂಡ ಇವತ್ತು ನಾವು ಕಲಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತೆ. ಸೀಖ್ನೆ ಕೆ ಪ್ರತಿಫಲ್ ಏಕ್, ನಾವೀಗಾಗಲೇ ಕಲ್ತಿರ್ತಕ್ಕಂತಹ ಈ ವರ್ಣಮಾಲೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಉಚಿತ್ ಸ್ಥಾನ ಮೇ ವರ್ಣಮಾಲಾ ಕೋ ಪಡ್ತೆ ಹುಯೇ ಅನುಲೇಖನ್ ಕೀಜಿಯೇ, ಅಂದರೆ ಡಿಕ್ಟೇಷನ್ ಥರ. ಇಲ್ಲಿ ಅ ಆ ಇ ಉ ರಿ ಎ ಐ ಓ ಔ ಅಮ್ಮಹ ಅಂತ ಏನು ಕೊಟ್ಟಿದ್ದಾರೋ ಅವನ್ನು ನಾವು ಏನು ಮಾಡಬೇಕು, ಬರಿಬೇಕು. ಇದು ಹಾಗೇನೆ ಕಖ ಗಘ ನ ಚ ಛ ಜ ನ ಟಟ ಡಢಣ ತತ ದಧನ ಪಪ ಬಭ ಮ ಅಡ ಮತ್ತು ಡ ಯಾರ ಲಾವ ಶ ಶ ಸಹ ಕ್ಷತ್ರಜ್ಞ ಶ್ರ, ಇವನ್ನು ನಾವು ಈ ರೀತಿ ಬರಿಬಹುದು. ಹಾಗೆಯೇ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದರೆ ಸಂಖ್ಯಾ ಒಮ್ಮೆ ಉತ್ತರ ಲಿಖಿಯೇ, ಸಂಖ್ಯೆಗಳಲ್ಲಿ ಉತ್ತರವನ್ನು ಬರೀರಿ ಅಂತ. ಹಿಂದಿ ವರ್ಣಮಾಲಾ ಮೇ ಸ್ವರೋಂಕಿ ಸಂಖ್ಯಾ, ಸ್ವರಗಳ ಸಂಖ್ಯೆ ಎಷ್ಟಿದೆ ಅಂದರೆ 11 ಅಂತ ಬರೆದ್ವಿ, 11. ರಸ್ವು ಸ್ವರೋಂಕಿ ಸಂಖ್ಯಾ 4, 4. दीर्घ स्वरों की संख्या 7, 7. अयोगवाह वर्णों की संख्या 2. कुल व्यंजन वर्णों की संख्या 33. ಎಷ್ಟು ವರ್ಣಗಳಿದಾವೆ ಅಂತ ಕೇಳಿದಾವೆ, ವ್ಯಂಜನಗಳು ಇದ್ದಾವೆ ಅಂತ ಕೇಳಿದರೆ 33. ಸ್ಪರ್ಶ ವ್ಯಂಜನೋं की ಸಂಖ್ಯಾ 25. ಇವನ್ನ ಬೇಕಾದ್ರೆ ನಾವು ವರ್ಗೀಯ ವ್ಯಂಜನ ಅಂತ ಕೂಡ ಕರಿಬಹುದು. ಅಂತಸ್ಥ ವ್ಯಂಜನೋं की संख्या 4. ऊष्म व्यंजनों की संख्या 4. ಉತ್ಕ್ಷಿಪ್ತ ವ್ಯಂಜನೋं की ಸಂಖ್ಯಾ 2. ಏನು ಅಡ ಅಂತ ಡಾ ಅಂತ ಕರೆದ್ವೋ ಇಲ್ಲಿ ಈ ರೀತಿ ಬರೆದ್ವಲ್ಲ, ಡಾ ಈ ರೀತಿ ಬರೆದ್ವಲ್ಲ 2 ಅಕ್ಷರಗಳನ್ನು, ಇವನ್ನು ನಾವು ಈ ಉತ್ಕ್ಷಿಪ್ತ ವ್ಯಂಜನ ಅಂತ ಕರಿತೀವಿ. ಹಾಗೆಯೇ ಕೊನೆಯದಾಗಿ ಸಂಯುಕ್ತ ವ್ಯಂಜನೋं की ಸಂಖ್ಯಾ ಏನು ಕ್ಷ ತ್ರ ಜ್ಞ ಶ್ರ ಇಲ್ಲಿ ಬರೆದಿದ್ದೀವಲ್ವ, ಇವನ್ನು ನಾವಿಲ್ಲಿ ಬರಿಬೇಕು 4 ಅಂತ. ಈ ಎರಡನೇ ಒಂದು ಗತಿವಿಧಿಯನ್ನು ಇಲ್ಲಿ ಹೇಳಿದರೆ ನಿಮ್ನಲಿಖಿತ ವರ್ಣೋं को पढ़कर याद कीजिए, ಇವನ್ನ ಓದಿ ಬರೀರಿ. ಅ ಚ ಮ ಘ ನ ಲ ರ ಗ ಇ ದ ಜ ಭ ಶ ಹ ವ ಡ ನ ಪ ಝ ಕ ಶ ಕ್ಷ ಖ ಛ ಟ. ಹಾಗೆಯೇ ಢ ಥ ಬ ಸ ಗ ಞ ಠ ಕ ನ ಫ ಹ ಡ ಧ ಛ ತ್ರ ಶ್ರ ತ ಇ ಜ ತ ಪ ಮ ಯ ಖ ಜ ಗ ವ ಬ ಇ ಚ ಉ ಛ ಅಢ ಭ ಅಂ ರಿ ಗ ರ ವ ಐ ಓ ತ ಅಹ ಫ ಚ ಖ ಎ ಇ ಘ ಉ ಔ ಜ ಶ ಆ ಮತ್ತು ಲ, ಇವನ್ನು ಈ ರೀತಿ ನಾವು ಓದಿ ಅಭ್ಯಾಸ ಮಾಡಬೇಕು. ಹಾಗೆ ಮೂರನೇ ಒಂದು ಅಭ್ಯಾಸಕ್ಕೆ ಏನು ಕೇಳಿದರೆ ಗತಿವಿಧಿ 3 ನಿಮ್ನಲಿಖಿತ ವ್ಯಂಜನೋं के लिए 12 खड़े लिखिए. ಇಲ್ಲಿ ಕ ಖ ಗ ಘ ಕೊಟ್ಟಿದ್ದಾರೆ, ಹಾಗೆ ಚ ಛ ಜ ಝ ಕೊಟ್ಟಿದ್ದಾರೆ. ಇವನ್ನು ನಾವೇನು ಮಾಡಬೇಕು, 12 ಕಡೆಯನ್ನು ಬರಿಬೇಕು. ಇಲ್ಲಿ ಬರ್ತಿದ್ದೀವಿ ನೋಡ್ರಿ, ಇಲ್ಲಿ ಕ ಆಲ್ರೆಡಿ ಇದೆ, ಕ ಕಿ ಕಿ ಕು ಕು ಕ್ರಿ ಕೆ ಕೈ ಕೋ ಕೋ ಕಂ ಕಹ, ಹೀಗೆ ಇವೆಲ್ಲವನ್ನು ಕೂಡ ನಾವು ಬರಿತಾ ಹೋಗಬೇಕು. ಇವನ್ನೆಲ್ಲ ಬರೆದು ನಾವು ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬೇಕಾಗಿದ್ದೇನೆಂದರೆ ಇದು ರಾಗೆ ಸಂಬಂಧಪಟ್ಟಂತಹ 12 ಕಡೆಯನ್ನು ನೀವು ಗಮನಿಸಬೇಕು. ವಿಶೇಷವಾಗಿ ಇವೆರಡನ್ನು ರು ಮತ್ತು ರೂನ ನಾವು ಯಾವ ರೀತಿ ಬರಿತಿದ್ವಿ, ಕಾಮನ್ ಆಗಿ ಇವನ್ನೆಲ್ಲ ಕೆಳಗಡೆ ಇಲ್ಲಿ ಬರಿತಾ ಇದ್ದೀವಿ ನೋಡ್ರಿ. ಆದರೆ ರು ಮತ್ತು ರೂನ ನಾವು ರು ಮತ್ತು ರು ಅಂತ ಬರಿತಾ ಇದ್ದೀವಿ. ಇನ್ನೊಂದು ರು ಅಂತಕ್ಕಂಥದ್ದು ಇಲ್ಲ, ನಾವೇನಿಲ್ಲಿ ರು 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 ಅಂತ ಬರೆದಿವೋ ಅದನ್ನು ಆಲ್ರೆಡಿ ನಾವು ರು ಅಂತ ಬರಿತೀವಿ, ಇದು ಸ್ವರಗಳಲ್ಲೇ ಇದೆ ಇದು. ಹಾಗಾಗಿ ನಾವು ಮತ್ತೆ ಅದನ್ನು ಇಲ್ಲಿ ಖಾಲಿ ಬಿಟ್ಟಿದ್ದೀವಿ ನೋಡ್ರಿ, ಇಲ್ಲಿ ಖಾಲಿ ಬಿಟ್ಟಿದ್ದೀವಿ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಅವ್ರ ಮುಂದೆ ಅಭ್ಯಾಸದಲ್ಲೂ ಕೂಡ ಈ ಮಾತನ್ನು ಹೇಳಿದ್ದಾರೆ.
ಅಂದರೆ ಎರಡನೆಯ ಒಂದು ಕಲಿಕಾ ಫಲಗಳ ಒಂದು ಚಾಪ್ಟರ್ಗೆ ನಾವು ಬಂದಿದ್ದೀವಿ. ಲರ್ನಿಂಗ್ ಔಟ್ಕಮ್ಸ್ 2 ಸೆಕೆಂಡ್ ಇದಕ್ಕೆ ಬಂದಿದ್ದೀವಿ. ಸಂಖ್ಯಾ ತಥಾ ವರ್ಣೋ ಸೆ ಶಬ್ದ ಬನಾತೆ ಹಿ. ಅಂದರೆ ಇಲ್ಲಿ ಮೊದಲನೇ ಅಭ್ಯಾಸ ಏನು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಅಮ್ಮವರೆಗೂ ಕೂಡ ಕೊಟ್ಟು ಅವನ್ನ ಸಂಖ್ಯೆಗಳನ್ನಾಗಿ, ಅಂದರೆ ಅ ಅಂದರೆ 1, ಆ ಅಂದರೆ 2, ಇ ಅಂದರೆ 3, ಈ ಅಂದರೆ 4, ಉ ಅಂದರೆ 5, ಈ ರೀತಿ ನಾವು ಸಂಖ್ಯೆಗಳನ್ನು ಕೊಟ್ಕೊಂಡು ಹೋಗಿದ್ದೀವಿ. ಇದನ್ನು ನಾವೇನು ಮಾಡಬೇಕು, ಮುಂದುವರೆದು ವ್ಯಂಜನಗಳಲ್ಲೂ ಕೂಡ ನಾವು ಇಲ್ಲಿ ಬರಿತಾ ಹೋಗಿದ್ದೀವಿ ನೋಡ್ರಿ. ಈ ರೀತಿ ನಂಬರ್ಗಳನ್ನ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ತ ಅಂದರೆ ಎಷ್ಟು, 20. ಭ ಅಂದರೆ ಎಷ್ಟು, 37. ಯ ಅಂದರೆ 39. ಹಾಗೆ ಸ ಅಂದರೆ 45, 47 ಮತ್ತು 48. ಇಲ್ಲಿ ಒಟ್ಟು 52 ವರ್ಣಗಳನ್ನು ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯ. ಇಲ್ಲಿ 52ಕ್ಕೆ ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಕೂಡ ಕೇಳಿದರೆ ಕುಲ್ ವರ್ಣೋಂಕಿ ಸಂಖ್ಯೆ ಎಷ್ಟಿದೆ ಅಂದರೆ 52 ಅಂತ ನಾವು ಬರೆದ್ವಿ. ಈಗ ನಮಗೆ ಎರಡನೇ ಅಭ್ಯಾಸದಲ್ಲಿ ಏನು ಕೇಳಿದರೆ, गतिविधि 2 उदाहरण के अनुसार संख्याओं से संबंधित अक्षरों को जोड़कर शब्द लिखिए. ನಾವು ಮೊದಲೇ ನಮಗೆ ಗೊತ್ತು, ಏಕೆಂದರೆ ಅ ಅಂತ, 38ನೇ ಅಕ್ಷರ ಯಾವುದಾಗಿತ್ತು, ಮಾ ಆಗಿತ್ತು. 40ನೇ ಅಕ್ಷರ ಮಾ ಆದಮೇಲೆ ಯಾ ಮತ್ತು ರಾ, ಯಾ 49ನೇ ಅಕ್ಷರ, ರಾ 39ನೇ ಅಕ್ಷರ, ರಾ 40ನೇ ಅಕ್ಷರ. ಹಾಗಾಗಿ ಅಮರ್ ಅಂತಕ್ಕಂಥದ್ದು ಆಯಿತು. ಹೀಗೆಯೇ ನಾವೇನು ಮಾಡ್ಬೋದು, ಮುಂದೆ ಇರ್ತಕ್ಕಂತಹ 14ನೇ ಅಕ್ಷರ ಕ, 41ನೇ ಅಕ್ಷರ ಲಾ, ರಾ ಏನಾಗಿತ್ತು 40ನೇ ಅಕ್ಷರ ಆಗಿತ್ತಲ್ವ, ಹಾಗಾಗಿ ಲಾ ಏನಾಗುತ್ತೆ 41ನೇ ಅಕ್ಷರ. 38ನೇ ಅಕ್ಷರ ಯಾವುದು, ಮಾ. ಇಲ್ಲೂ ಕೂಡ 38ನೇ ಅಕ್ಷರ ಮಾ ಬರೆದಿದ್ದೀವಿ. ಹಾಗೆ ಇವನ್ನೆಲ್ಲವನ್ನು ಕೂಡ ನಾವು ಬರಿತಾ ಹೋಗ್ಬೋದು. ಇದು ಕಲಂ, ಅದ್ರಕ್, ಸಮೈ, ಅಕ್ಬರ್, ಔಷಧ್, ಕಮಲ್, ಚಮನ್, ಮಹಲ್, ಗಬನ್, ಕಲಂ, ಖಬರ್, ಶರಣ್, ಭಜನ್. ಇಲ್ಲಿ 4 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅವನ್ನು ಜೋಡಿಸಿದರೆ ಶರ್ಬತ್ ಮತ್ತು ಧಡ್ಕನ್. ಈ ರೀತಿ ಇವನ್ನು ನಾವು ಬರಿಬಹುದು. ಇಲ್ಲಿ ಮೂರನೇ ಅಭ್ಯಾಸಕ್ಕೆ ಏನು ಕೇಳಿದರೆ, ನಮೂನೆ के अनुसार निम्नलिखित वर्णों से शुरू होने वाले ಶಬ್ದ ಲಿಖಕರ್ ಪಡಿಯೇ. ಇಲ್ಲಿ ಕ ಇಂದ ಮತ್ತು ಈ ರೀತಿಯ ವರ್ಣಗಳಿಂದ, ಕಾಮನ್ ಆಗಿ ವ್ಯಂಜನಗಳಿಂದ ಆರಂಭವಾಗ್ತಕ್ಕಂತಹ ಒಂದಷ್ಟು ಲೆಟರ್ಸ್ನ ಕೊಟ್ಟು ಕ ಇಂದ ಆರಂಭವಾಗಿರ್ತಕ್ಕಂಥವು. ಇಲ್ಲಿ ಕಾವೇರಿ, ಕಚ್ಚ, ಕಕ್ಷ, ಕನಕ್ ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, 5 ಪದಗಳನ್ನು ನಾವೇನು ಮಾಡಬೇಕು, ಬರೀಬೇಕು. ಕಾಸೆ ಶುರು ಹೋನೆ ಶಬ್ದ ಕಮಲ್, ಕನಕ್, ಕಾವೇರಿ, ಕಲಂ, ಕಕ್ಷ. ಖಾಸೆ ಖರಗೋಶ್, ಖರಲ್, ಖಬರ್, ಖಟ್ಮಲ್, ಖೇಲ್. ಗಾಸೆ ಗಮ್ಲಾ, ಗಟ್ರಿ, ಗಜಲ್, ಗಂಗಾ, ಗಗನ್. ಹಾಗೆಯೇ ಚಾಸೆ ಚಮನ್, ಚರಖಾ, ಚಮ್ಮಚ್, ಚಾಚಾ, ಚಾದರ್. ಜಾಸೆ ಜಹಾಜ್, ಜಂಗಲ್, ಜನತಾ, ಜಮುನಾ, ಜೈಪುರ್. ಟಾಸೆ ಟಮಾಟರ್, ಟೋಕ್ರಿ, ಟಿನ್, ಟೀಕಾ, ಟೋಲಿ. ಡಾಸೆ ಡಾಕಿಯಾ, ಡಿಬ್ಬಾ, ಡಮರು, ಡಲ್ನಾ, ಡಸ್ಟರ್. ತಾಸೆ ತರಾಜು, ತಾಲ್, ತೇಜ್, ತೀನ್, ತಾರಾ. दासे 10 दाल दल दादा दुआ. हागेने धासे धैर्य नया पढ़ना धन नेक परीक्षा. धागा धरोहर धड़कन नंद नफा नाम. पाइंदा पढ़ना परीक्षा पंजाब पटरी. अदे रीतियल्ली उसी तरह बा से शुरू होने वाले शब्द बाजा, बात, बाग, बैठ, बाज. भा से शुरू होने वाले शब्द भारत, भगवान, भोजन, भवन, बधाई. माँ से शुरू होने वाले शब्द मंगल, महल, मनोहर, मित्र, मोहन. ಈ ರೀತಿಯಲ್ಲಿ ನಾವೇನು ಮಾಡ್ಬೋದು, ಇವನ್ನ ಬರೆದು ಅಭ್ಯಾಸ ಮಾಡಬೇಕು. ರಾ ಇಂದ ಸ್ಟಾರ್ಟ್ ಆಗ್ತಕ್ಕಂತಹ ವರ್ಣ ಬರೀರಿ, ಪದವನ್ನು ಬರೀರಿ ಅಂತ ಕೇಳಿದರೆ ರಜತ್, ರಥ್, ರವಿ, ರತ್ನ, ರಂಗ್. ಲಾ ಇಂದ ಲಖನ್, ಲಗನ್, ಲಡ್ಕಿ, ಲಗಾವ್, ಲಕ್ಷಣ್. ವಾ ಇಂದ ವರ್, ವನ್, ವರದಾನ್, ವಟ್, ವೀಣಾ, ವೃಕ್ಷ. ಶಾ ಇಂದ ಶತಕ್, ಶಹರ್, ಶಹದ್, ಶಂಕರ್, ಶಕಲ್, ಸಫಲ್, ಸಮಯ್, ಸದನ್, ಸಹಜ್, ಸಾಹಸ್, ಹಜಾರ್, ಹರಿತ್, ಹಸೀನ್, ಹಸನ್, ಹರೀಶ್. ಈ ಥರ ನಾವು ಏನು ಮಾಡಿದ್ವಿ, ಇವುಗಳನ್ನ ಬರ್ಕೊಂಡು ಹೋದ್ವಿ. ಇದು ಕಲಿಕಾ ಬಲವರ್ಧನೆ ಅಂದರೆ ಈಗ ನಾವು ಒಂದು ಸಲ ರಿವಿಷನ್ ಮಾಡ್ಕೊಂಡಂಗೆ 6th ಏನು ಕಲ್ತಿದ್ದೀವೋ, 7th ಏನು ಕಲ್ತಿದ್ದೀವೋ ಮತ್ತು 8th ಇಲ್ಲಿವರೆಗೂ ಏನು ಕಲ್ತಿದ್ದೀವೋ ಅವನ್ನು ನಾವು ಮತ್ತೆ ಅದನ್ನು ಬಲವರ್ಧನೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. ಇವನ್ನು ನೀವು ಕಲಿತು
ಏನು ಮಾಡ್ಬೋದು, ಅಭ್ಯಾಸ ಮಾಡಿ. ಮತ್ತು ಇಲ್ಲಿ ಏನು ಕೇಳಿದರೆ, ವರ್ಣೋಂಕೋ ಉನ್ಕಿ ಅನುಕ್ರಮ್ ಸಂಖ್ಯಾಸೆ ಲಿಖಿಯೇ. ಇದನ್ನು ನೀವು ಏನು ಮಾಡಿದ್ದೀರಾ, ಇನ್ನೂ ಕಲಿಬೇಕಾ ಅಥವಾ ಇನ್ನೂ ನಿಮ್ಮ ಫ್ರೆಂಡ್ಸ್ ಅಥವಾ ಅಧ್ಯಾಪಕರ ಅವಶ್ಯಕತೆ ಬೀಳುತ್ತಾ? ಇದು ಇದ್ದರೆ ನೀವು ಇದನ್ನು ಬರಿಬೇಕು, ಇಲ್ಲಾಂದರೆ ಇದನ್ನು ಬರಿಬೇಕು. ಇಲ್ಲ, ನಾನೇ ಈಗೆಲ್ಲ ಕೆಲಸ ಮಾಡೋದಕ್ಕೆ ಸಮರ್ಥನಿದ್ದೀನಿ ಅಂತ ಕೂಡ ನಾವು ಬರಿಬಹುದು. ಅಥವಾ ಮೈ ಅಧಿಕ ಕಾರ್ಯ ಕರ್ನೆ ಮೇ ಸಕ್ಷಮ್ ಹೂ. ಇದು ನಮಗೆ ಚೆನ್ನಾಗಿ ಅರ್ಥ ಆಗಿದ್ದರೆ 8ನೇ ಕ್ಲಾಸ್ನವರಾಗಿರೋದ್ರಿಂದ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ನಾವು ಇದನ್ನು ರೈಟ್ ಮಾರ್ಕ್ ಹಾಕ್ಬೋದು. ಹಾಗೆಯೇ ನೆಕ್ಸ್ಟ್ ಏನು ಕೇಳಿದ್ದಾರೆ ಇಲ್ಲಿ, ವರ್ಣ ಕಿ ಸಂಖ್ಯಾವಂಕೋ ಜೋಡ್ಕರ್ ಶಬ್ದ ಲಿಖನಾ. ಇದು ಸ್ವಲ್ಪ ಈಸಿನೇ, ಬಟ್ ನಾವು ಅದನ್ನು ನೋಡ್ಕೊಂಡು ಆ ಚಾರ್ಟ್ನ ನೋಡ್ಕೊಂಡು ಬರೀಬೇಕಾಗುತ್ತೆ. ಇದನ್ನು ನಾವು ಇಲ್ಲಿ ರೈಟ್ ಹಾಕ್ಬೋದು, ಅಥವಾ ನೀವು ಯಾವ್ದು ಬೇಕಾದ್ರೂ ನೀವು ಹಾಕಬಹುದು. ವರ್ಣ ಸೆ ಆರಂಭ ಹೋನೆ ವಾಲೆ ಸಾರ್ಥಕ್ ಶಬ್ದ ಲಿಖನಾ ಅಂತ ಕೇಳಿದ್ದಾರೆ. ಅಂದರೆ ಯಾವ ವರ್ಣಗಳಿಂದ ಈಗ ನಾವು ಈಗ ಬರೆದ್ವಲ್ಲ ಇಲ್ಲೆಲ್ಲ, ಹರೀಶ್, ಹಸನ್, ಹಸೀನ್ ಅಂತ ಇವನ್ನು ನಾವು ಬರೆಯೋದಕ್ಕೆ ಸಮರ್ಥರಾಗಿದ್ದೀವ? ಹೌದು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ಬೋದು, ಬರೀಬಹುದು. ಇನ್ನು ಮುಂದಕ್ಕೆ ಏನು ಕೇಳಿದರೆ, ಇಲ್ಲಿ ಶಿಕ್ಷಕ ಪ್ರತಿಪುಷ್ಟಿ ಅಂತ ಕೇಳಿದರೆ, ಇಲ್ಲಿ ನಿಮ್ಮ ಶಿಕ್ಷಕರು ಬರೀತಾರೆ ನೀವು ಬರೆದಿರ್ತಕ್ಕಂಥ ಅಭ್ಯಾಸವನ್ನು ನೋಡಿಬಿಟ್ಟು ಇಲ್ಲಿ ಏನು ಬರೀಬೋದು ಅವರು, छात्र वर्णमाला हिंदी के शब्द तथा वर्ण की संख्याओं को जोड़कर शब्द लिखने में या बनाने में सक्षम है ಅಂತ ಬರೀಬಹುದು ಅವರು. ಸಕ್ಷಮ್ ಹೈ ಅಂತ ನಿಮ್ಮ ಒಂದು ಇದು ನೋಡಿಬಿಟ್ಟು ಇಲ್ಲಿ ಅದರ ರಿಸಲ್ಟ್ನ ಅವರೇನು ಮಾಡ್ತಾರೆ, ಇಲ್ಲಿ ಬರೀತಾರೆ. ಮುಂದಿನ ಒಂದು ವಿಡಿಯೋ ಪಾಠದಲ್ಲಿ ಮತ್ತೆ ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತಹ ಅಥವಾ ಪಾಠ ಅಥವಾ ನೋಟ್ಸಿಗೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.